12 ಗಂಟೆ ಹತ್ರ ಆಗಿದೆ. ಖುಷಿ ವಿಚಾರ ಅಂತ ಹೇಳ್ಬೋದು ಸರ್. ಲೈವ್ ಅನ್ನ ಮಾಡಿದ್ವಿ ನಾನು ಮತ್ತೆ ಜಯಂತ್ ಸರ್. ಅದರಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನ ಕೊಟ್ಟಿವಿ. ನಮ್ಮ ಒಂದು ವಿಡಿಯೋಸ್ಗಳನ್ನ ಬ್ಲಾಕ್ ಮಾಡಿಸಿದ್ರು. ಸೊ ಅದನ್ನ ಈಗ ಅನ್ಬ್ಲಾಕ್ ಮಾಡಿದ್ದಾರೆ. ಹೆಣ್ಮಕ್ಕಳನ್ನ ಬಳಸ್ಕೊಂಡು ಡೆಡ್ ಬಾಡಿ ಬಿಸಾಕುವಂತ ಡಸ್ಟ್ಬಿನ್ ಅಲ್ಲಿರುವಂತ ಕಾರ್ಡ್ಗಳು, ಈ ಎಲ್ಲಾ ದಾಖಲೆಗಳು ಅದನ್ನೇ ತೋರಿಸುತ್ತೆ. ನೀವು ಮಾಡಿದಂತ ವಿಡಿಯೋಗಳು ಅದೇ ಇದೆ. ನಮ್ದು ಉದ್ದೇಶ ಏನು? ಒಂದು ಹಾಳೆ ಇಷ್ಟೊಂದು ಕೊಲೆಗಳು ನೋಡ್ರಿ, ಅಪರಿಚಿತ ಗಂಡಸು, ಅಪರಿಚಿತ ಅಲ್ಲ ರೀ, ಒಂದು 100 ಜನ ಅಪರಿಚಿತರು, ನಿಮಗೆ ಯಾರು ಅಂತ ಕಂಡಿಡಕ್ಕಾಗಲ್ಲ. ಇವರು ಮಾಡಿಲ್ಲ ಅಂತ ಹೇಳಿದ್ರೆ ಯಾಕೆ ಬ್ಲಾಕ್ ಮಾಡ್ತಾರೆ? ಹೋರಾಟದ ಜೊತೆಗೆ ಬಂದು ನಿಂತ್ಕೋಬೇಕು ಅವರು. ಈಗ ನಡೀತಾ ಇರೋದು IPL ಏನಿದೆಯಲ್ಲ, ಟೋಟಲಿ ವ್ಯಾಪಾರೀಕರಣ ಆದಂತ ವರ್ಷನ್. ಸಾರಾಯಿ ತಯಾರು ಮಾಡುವಂತ ಕಂಪನಿ ಅದು. ಟಿ ಶರ್ಟ್ ಮೇಲೆ ಇಂಡಿಯನ್ ಫ್ಲಾಗ್ ಇದ್ದಿದೆಯಾ ಅಥವಾ ಕನ್ನಡ ಬಾವುಟ ಇದೆಯಾ? ಕತಾರ್ ಏರ್ಲೈನ್ಸ್, ಬಿರ್ಲಾ ಎಸ್ಟೇಟ್, ಜಿಯೋ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯವಿಟ್ಟು ಇದರಿಂದ ಹೊರಟು ಬನ್ನಿ. ಸೋಷಿಯಲ್ ಮೂವ್ಮೆಂಟ್ಗಳ ಬಗ್ಗೆ ಗಮನ ಕೊಡಿ. ಸೌಜನ್ಯ ಹೋರಾಟಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಗಡಿಪಾರು ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದು ದಕ್ಷಿಣ ಕನ್ನಡ ಜಿಲ್ಲಾ SP ಖಂಡಿತ ಅಲ್ಲ. ಬೆಳ್ತಂಗಡಿ ಪೊಲೀಸ್ ಠಾಣೆ, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿರುವಂತಹ ಒಂದಿಷ್ಟು ಬಕೆಟ್ ಪೊಲೀಸರು